ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂಭರಾಶಿಯವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಬಿಟ್ಬಿಡಿದು. ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಕುಂಭರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 7 ಆಫ್ ಸಾರ್ಟ್ಸ್ ಬಂದಿದೆ. 7 ಆಫ್ ಸಾರ್ಟ್ಸ್ನ ನಾವು ಸಮ್ಟೈಮ್ಸ್ ಬೀಯಿಂಗ್ ಇಗ್ನೋರ್ಡ್ ಅಂತ ಕರಿತೀವಿ. ಮೇ ಬಿ ವಾಯ್ಸ್ ವರ್ಸ ರೀಡಿಂಗ್ ಇದು. ನೀವು ಅದರ್ ಪರ್ಸನ್ನ ಇಗ್ನೋರ್ ಮಾಡ್ತಾ ಇರ್ಬೋದು ಅಥವಾ ಅದರ್ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ಬೋದು. ಸೊ ಜೊತೆಗೆ ನನಗೆ ಸೆಕೆಂಡ್ ಕಾರ್ಡ್ ಚಾರೆಟ್ ಕಾರ್ಡ್ ಬಂದಿದೆ. ಕೋಲ್ಡ್ ಟ್ರೀಟ್ಮೆಂಟ್ ಅಂತ ಕರಿಬೋದು. ಮೇ ಬಿ ಡಿನೈಯಿಂಗ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ನೀವು ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು, ಅವರು ಇಗ್ನೋರ್ ಮಾಡ್ತಾ ಇರ್ಬೋದು, ಕಾಲ್ ಪಿಕ್ ಮಾಡ್ತಾ ಇರ್ಬೋದು, ರೆಸ್ಪಾನ್ಸ್ ಮಾಡ್ತಾ ಇಲ್ಲ ದಿಸ್ ಪರ್ಸನ್ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ಅದರ್ ಪರ್ಸನ್ ಹೈಡಿಂಗ್ ಸಮಥಿಂಗ್ ಅಂತ ಹೇಳ್ತೀನಿ ನಾನು. 7 ಆಫ್ ಸಾರ್ಟ್ಸ್ ಮತ್ತು ಚಾರೆಟ್ ಕಾರ್ಡ್ ಬಂದಾಗ ಕ್ವೈಟ್ಲಿ ನೀವು ಅವ್ರು ಏನು ಮುಚ್ಚಿಡ್ತಾ ಇದ್ದಾರೆ ಅಂತಲೂ ನಿಮಗೆ ಗೊತ್ತಿದೆ. ಆದರೂ ನೀವು ಲೈಕ್ ಏನು ಅಂದರೆ ಅವ್ರಿಗೇನೋ ಒಂದು ನೆಸೆಸಿಟಿ ಇರ್ಬೋದು, ಆ ವಿಷಯನ ನನ್ನ ಹತ್ರ ಹೇಳದೇ ಇರ್ಬೋದು, ಅದರದ್ದೇ ಆದ ಸ್ಟ್ರಾಂಗ್ ರೀಸನ್ ಇರ್ಬೋದು. ಸೊ ಈ ಕೆಲವ್ರಿಗೆ ನೋಡಿ ಮಾರಲ್ ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ, ಅವ್ರಿಗೆ ಅವ್ರದ್ದೇ ಆದ ಸ್ಪೇಸ್ ಕೊಡಬೇಕು. ಸೊ ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ರು ಎಲ್ಲ ವಿಷಯದಲ್ಲೂ ನಾನು ಹೋಗಬಾರ್ದು, ಅವ್ರಿಗೋಸ್ಕರ ಅವ್ರ ಸ್ಪೇಸ್ ಇರಲಿ ಅಂತ ಯೋಚನೆ ಮಾಡ್ತೀರ ನೀವು ಅನಿಸುತ್ತೆ. ಅಥವಾ ಅದರ್ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಆ ಥರ. ಥರ್ಡ್ ನನಗೆ ಏಸ್ ಆಫ್ ಸಾರ್ಟ್ಸ್ ಬಂದಿದೆ. ಫೋರ್ತ್ ನನಗೆ ಜಸ್ಟಿಸ್ ಬಂದಿದೆ. ಅವ್ರು ಯಾವಾಗ ರೆಡಿ ಆಗ್ತಾರೆ ಆವಾಗ ನೀವು ಸತ್ಯ ಕೇಳ್ತೀನಿ ಅಂತ ನೀವು ಹೇಳ್ತಾ ಇದ್ದೀರ. ಸೊ ಆ್ಯಕ್ಚುಲಿ ಅವರು ಟ್ರೈ ಮಾಡ್ತಾ ಇದ್ದಾರೆ ಈ ವಿಷಯನ ನಿಮ್ಮ ಹತ್ರ ಸತ್ಯನ ಹೇಳಬೇಕು ಅಂತ. ಪ್ರಾಬಬ್ಲಿ ಅವ್ರಿಗೆ ಒಂದು ಸ್ಟ್ರಾಂಗ್ ರೀಸನ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀರ. ಸೊ ಏನು ಸತ್ಯ ಇದು ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಮೇ ಬಿ ಇಷ್ಟರಲ್ಲೇ ಅವ್ರು ಏನು ವಿಷಯ ಅಂತ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ಲೈಫ್ ಟರ್ನಿಂಗ್ ಪಾರ್ಟ್ ಕೂಡ ಅದಾಗ್ಬೋದು. ಕೆಲವ್ರಿಗಿದ್ದು ಸಿಚುವೇಶನ್ನ ಆಲ್ರೆಡಿ ಅನುಭವಿಸಿರ್ಬೋದು. ಇದ್ರ ಬಗ್ಗೆ ಏನು ಹೇಳ್ತೀವಿ, ಕಾನ್ಫ್ಲಿಕ್ಟ್ಸ್ ಕೂಡ ಆಗ್ಬೋದು, ಜಗಳನೂ ಆಗ್ಬೋದು ಅಂತ ಹೇಳ್ತಾ ಇದೆ ಕಾರ್ಡು. ನೆಕ್ಸ್ಟ್ ಕಾರ್ಡ್ ನನಗೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಹ್ಯಾವ್ ಎ ಪೇಷನ್ಸ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ 10 ಆಫ್ ಕಪ್ಸ್ ಬಂದಿದೆ. ನೀವು ಅಂದ್ಕೊಂಡಿರ್ಬೋದು ಈ ವ್ಯಕ್ತಿ ಜೊತೆ ಫ್ಯೂಚರ್ ಸೆಟಲ್ ಇರ್ಬೋದು ಅಥವಾ ನಾನು ಮದುವೆ ಆಗಿ ಸೆಟಲ್ ಆಗಿರ್ತೀನಿ ಅಂತ. ಕೇಸ್ ಮದುವೆ ಆಗಿದ್ದರೂ ಕೂಡ ಲೈಫ್ ಲಾಂಗ್ ಲೀಡ್ ಮಾಡ್ತೀವಿ, ಒಬ್ರಿಗೊಬ್ರು ಆಗ್ತೀವಿ ಅಂತ ಅಂದ್ಕೊಂಡಿದ್ರೆ ಲೈಕ್ ಕಷ್ಟ ಅಂತ ಅನಿಸುತ್ತೆ. ಎಲ್ರಿಗೂ ಅನ್ವಯಿಸಲ್ಲ ಇದು, ಕೆಲವ್ರಿಗೆ ಮಾತ್ರ. ಲಿಟ್ರಲಿ ಹೇಳಬೇಕಂದ್ರೆ ಸ್ವಲ್ಪ 3-4 ಮಂತ್ಸ್ವರೆಗೂ ಕುಂಭರಾಶಿಯವರು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ರಿಲೇಷನ್ಶಿಪ್ಪಲ್ಲೂ ಮೇಜರ್ಲಿ ಹೆಲ್ತಲ್ಲೂ ಅದನ್ನೇ ಹೇಳ್ತೀನಿ ನಾನು. ಬಿಕಾಸ್ ನೆಕ್ಸ್ಟ್ 3 ಆಫ್ ಸಾರ್ಟ್ಸ್ ಕಾರ್ಡ್ ಬಂದಿದೆ. ಸೊ ಮೇ ಬಿ ನಿಮಗೆ ಮಕ್ಕಳು ಇರ್ಬೋದು, ಕಿಡ್ಸ್ ಇನ್ವಾಲ್ವ್ಡ್ ಅಂತ ಹೇಳುತ್ತೆ. ನಿಮಗೆ ಅದರ್ ಪರ್ಸನ್ ಲೈಫಲ್ಲಿ ಬೇರೆ ಯಾರೋ ವ್ಯಕ್ತಿ ಇದ್ದಾರೆ ಅಂತ ಗೊತ್ತಿದ್ದರೂ ಕೆಲವರು ಲೈಫ್ನ ಲೀಡ್ ಮಾಡ್ತಾ ಇದ್ದೀರ ಅವ್ರ ಜೊತೆ. ಮೇ ಬಿ ಮಕ್ಕಳಿದ್ದಾರೆ, ಲೈಫ್ ಹೇಗೆ ಮುಂದೆ ಹೇಗೆ ಹೋದರೆ ಅಂತ. ಸೊ ಹ್ಯಾಂಗ್ಮ್ಯಾನ್ ಕಾರ್ಡ್ ಕೂಡ ಇದೆ. ಇನ್ ಕೇಸ್ ನಿಮ್ಮ ಕಮ್ಯುನಿಕೇಷನ್ ಇಲ್ಲ, ಕೆಲವ್ರಿಗೆ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಿ ಅನ್ನೋರಿಗೆ, ಸೊ ಕಮ್ಯುನಿಕೇಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ಡಿಲೇ ಹೇಳ್ತೀನಿ ನಾನು. ಹ್ಯಾಂಗ್ಮ್ಯಾನ್ ಈಸ್ ಬಿಟ್ರೇಯಲ್ ಅಂತ ಹೇಳ್ತೀನಿ ನಾನು. ಒನ್ ಆಫ್ ದ ಬಿಟ್ರೇಯಲ್ ಕಾರ್ಡ್. ಬಿಕಾಸ್ ಲಾಸ್ಟ್ ಕಾರ್ಡ್ ಈಸ್ ನನಗೆ ಏಸ್ ಆಫ್ ಕಪ್ಸ್ ಮತ್ತು 10 ಆಫ್ ಕಪ್ಸ್ ಬಂದಿದೆ. ಇನ್ ಕೇಸ್ ಆಲ್ರೆಡಿ ನೀವು ಮದುವೆ ಆಗಿದ್ರಿ ಅಥವಾ ಮದುವೆ ಫಿಕ್ಸ್ ಆಗಿದ್ರು ಸ್ವಲ್ಪ ವಿಚಾರಿಸಿ, ಸ್ಪೈ ಮಾಡಿ ಅಂತ ನಾನು ಈ ಟೈಮಲ್ಲಿ ಹೇಳ್ತಾ ಇದ್ದೀನಿ. ಹೆದರಿಸ್ತಾ ಇದ್ದೀನಿ ಅಂತ ಅಲ್ಲ. ಆಲ್ರೆಡಿ ಅವ್ರು ಮ್ಯಾರಿಡ್ ಪರ್ಸನ್ ಇರ್ಬೋದು ಅಥವಾ ಅವ್ರಿಗೆ ಮಕ್ಕಳು ಇರ್ಬೋದು, ಬಿಟ್ರೇಯಲ್. ಅಥವಾ ನಿಮ್ಮನ್ನು ಮದುವೆ ಆಗಿ ಮಕ್ಕಳಿದ್ದು ಬೇರೆಯವ್ರ ಜೊತೆ ರಿಲೇಷನ್ಶಿಪ್ಪಲ್ಲೂ ಅವ್ರು ಇರ್ಬೋದು ಅಂತ ಕಾರ್ಡ್ ಹೇಳುತ್ತೆ. ಸೀರಿಯಸ್ಲಿ ಇದು ಎಲ್ರಿಗೂ ಅನ್ವಯಿಸಲ್ಲ, ಕೆಲವ್ರಿಗೆ ಮಾತ್ರ. ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ತೊಗೊಳ್ಳಿ. ಕಾರ್ಡ್ಸ್ ಯಾರು ಬೇಕೋ ಅವ್ರನ್ನ ಅದಾಗದೇ ಚೂಸ್ ಮಾಡುತ್ತೆ. ಸೊ ಫೋರ್ಸ್ಫುಲಿ ಯಾವುದೇ ಒಂದು ಸ್ಕಿನಾರಿಯೋ ಅಥವಾ ಸಿಚುವೇಷನಲ್ಲಿ ನಿಮಗೆ ನೀವು ಫಿಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಡಿ ಅಂತ ಹೇಳ್ತೀನಿ. ಏನೇ ಡೌಟ್ಸ್ ಬಂದರೂ ಕೂಡ ಹೇಳ್ತೀವಲ್ವ, ಕಣ್ಣಿಂದ ನೋಡಿದರೂ ಕೂಡ ಸತ್ಯ ಆಗಿರಲ್ಲ ಕೆಲವೊಮ್ಮೆ. ಪೇಷನ್ಸಿಂದ ವೇಟ್ ಮಾಡಿ
ಸ್ಪೈ ಮಾಡಿ. ಸೊ ಅದಾದಮೇಲೆ ಯಾವುದೇ ಒಂದು ಡಿಸಿಷನ್ಸ್ಗೆ ಬನ್ನಿ. ಸೊ ಇನ್ ಕೇಸ್ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕಾದರೆ ಖಂಡಿತ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು.